ಬಾಗೇಪಲ್ಲಿ ಕೈ ಶಾಸಕ ಸುಬ್ಬಾರೆಡ್ಡಿ ಆಯ್ಕೆ ಅಸಿಂಧು ಹೈಕೋರ್ಟ್ ಏಕಸದಸ್ಯ ಪೀಠದಿಂದ ಆದೇಶ. ಇನ್ನು ಬಾಗೇಪಲ್ಲಿ ಕೈ ಶಾಸಕ ಸುಬ್ಬಾರೆಡ್ಡಿ ಆಯ್ಕೆ ಅಸಿಂಧು ಅಂತ ಹೇಳಲಾಗಿದೆ. ಹೈಕೋರ್ಟ್ ಏಕಸದಸ್ಯ ಪೀಠದಿಂದ ಈ ಒಂದು ಆದೇಶ ಹೊರಬಿದ್ದಿದೆ. ಬಿಜೆಪಿ ಪರಾಜಿತ ಅಭ್ಯರ್ಥಿ ಮುನಿರಾಜು ಸಲ್ಲಿಸಿದ್ದ ಅರ್ಜಿ ಚುನಾವಣಾ ಅಕ್ರಮದ ಹಿನ್ನೆಲೆಯಲ್ಲಿ ಆಯ್ಕೆಯನ್ನ ಅಸಿಂಧು ಮಾಡಲಾಗಿದೆ. ನ್ಯಾಯಾಧೀಶ ಎಂ.ಜಿ.ಎಸ್. ಕಮಲ್ ಪೀಠದಿಂದ ಈ ಒಂದು ಆದೇಶವನ್ನು ಹೊರಡಿಸಲಾಗಿದೆ. ನಾಮಪತ್ರದಲ್ಲಿ ತಪ್ಪು ಮಾಹಿತಿ ನೀಡಿದ್ದ ಆರೋಪ, ಇನ್ನು ಕ್ರಿಮಿನಲ್ ಕೇಸ್ ಬಗ್ಗೆ ಸರಿಯಾದ ಮಾಹಿತಿ ನೀಡದ ಕಾರಣ ಅಸಿಂಧು ಮಾಡಲಾಗಿದೆ. ಮಾಹಿತಿ ಮರೆಮಾಚಿದ ಕಾರಣಕ್ಕಾಗಿ ಆಯ್ಕೆಯೇ ಅಸಿಂಧು ಆಗಿದೆ. ಸಿ ಮುನಿರಾಜು ವಿಜಯಿ ಅಂತ ಘೋಷಿಸಲು ಹೈಕೋರ್ಟ್ ನಕಾರ. ಅಸಿಂಧುಗೊಳಿಸಿದ ಆದೇಶ ಚುನಾವಣಾ ಆಯೋಗಕ್ಕೆ ರವಾನೆ. ವಿಧಾನಸಭೆ ಕಾರ್ಯದರ್ಶಿಗೂ ಆದೇಶವನ್ನು ಕಳಿಸಲು ಸೂಚನೆ ನೀಡಲಾಗಿದೆ. ಇನ್ನು ಬಾಗೇಪಲ್ಲಿ ಕೈ ಶಾಸಕ ಸುಬ್ಬಾರೆಡ್ಡಿ ಆಯ್ಕೆ ಈಗ ಅಸಿಂಧು ಮಾಡಲಾಗಿದೆ. ಹೈಕೋರ್ಟ್ ಏಕಸದಸ್ಯ ಪೀಠದಿಂದ ಈ ಒಂದು ಆದೇಶವನ್ನು ಹೊರಡಿಸಲಾಗಿದೆ. ಇನ್ನು ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿಯ ವಿರುದ್ಧವಾಗಿ 5 GST ಖಾತೆಯನ್ನು ಹೊಂದಿದ್ರು, ತೆರಿಗೆ ಕಟ್ಟಿಲ್ಲ ಎಂಬ ಆರೋಪವನ್ನು ಮಾಡಿದ್ರು. ಜೊತೆಗೆ ಚುನಾವಣಾ ಆಯೋಗಕ್ಕೆ ಸುಳ್ಳು ದಾಖಲೆಯನ್ನ ಸಲ್ಲಿಕೆ ಮಾಡಿದ್ರು ಅಂತ ಸದ್ಯಕ್ಕೆ ಆರೋಪವನ್ನು ಕೂಡ ಮಾಡಲಾಗಿತ್ತು. ಅದಾದ ನಂತರ ಈಗ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಧೀಶರು ತೀರ್ಪನ್ನು ಪ್ರಕಟ ಮಾಡಿದ್ದಾರೆ, ಅಸಿಂಧು ಮಾಡಿದ್ದಾರೆ. ನಾಮಪತ್ರದಲ್ಲಿ ತಪ್ಪು ಮಾಹಿತಿ ನೀಡಿದ ಆರೋಪ ಇತ್ತು. ಕ್ರಿಮಿನಲ್ ಕೇಸ್ ಬಗ್ಗೆ ಸರಿಯಾದ ಮಾಹಿತಿ ನೀಡದ ಕಾರಣ ಈಗ ಮಾಹಿತಿ ಮರೆಮಾಚಿದ ಕಾರಣಕ್ಕಾಗಿ ಆಯ್ಕೆಯೇ ಅಸಿಂಧು ಮಾಡಲಾಗಿದೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಸದ್ಯಕ್ಕೆ ಸುಬ್ಬಾರೆಡ್ಡಿ ಅವರ ಆಯ್ಕೆಯನ್ನು ಅಸಿಂಧು ಮಾಡಲಾಗಿದೆ. ಇನ್ನು ಚುನಾವಣಾ ಆಯೋಗಕ್ಕೆ ಒಂದು ಸುಳ್ಳಾದ ದಾಖಲೆಯನ್ನು ಸಬ್ಮಿಟ್ ಮಾಡಿದ್ದಾರಂತೆ. ಈಗ ನ್ಯಾಯಾಲಯವು ಕೂಡ ಆದೇಶವನ್ನು ಪ್ರಕಟ ಮಾಡಿದೆ. ಏನೆಲ್ಲ ಅಪ್ಡೇಟ್ ಇದೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರುಣ್? ಸಾಹಿತ್ಯ ಏನಂದ್ರೆ, ಇವತ್ತು ಹೈಕೋರ್ಟ್ ಇಂದ ಬಾಗೇಪಲ್ಲಿ ಶಾಸಕರಾದಂತಹ ಸುಬ್ಬಾರೆಡ್ಡಿ ಅವರ ಆಯ್ಕೆ ಏನು ಅಸಿಂಧು ಅಂತ ಹೇಳ್ಬಿಟ್ಟು ಒಂದು ಆದೇಶವನ್ನ ಕೊಟ್ಟಿರುವಂತದ್ದು. ಅಂದ್ರೆ ಚುನಾವಣಾ ನಾಮಪತ್ರ ಏನು ಸಲ್ಲಿಕೆ ಮಾಡ್ತಾರೆ ಆ ಒಂದು ಸಂದರ್ಭದಲ್ಲಿ ಕೆಲವೊಂದಷ್ಟು ಮಾಹಿತಿಗಳನ್ನ ಅವರು ಬಹಿರಂಗ ಪಡಿಸಬೇಕು. ಅಂದ್ರೆ ಯಾವುದೇ ಮಾಹಿತಿಗಳನ್ನ ಸಹ ಅವರು ಇರುವಂತಿಲ್ಲ. ಹಾಗಾಗಿ ಏನಂದ್ರೆ ಈ ಒಂದು ಸಂದರ್ಭದಲ್ಲಿ ಸಿ ಮುನಿರಾಜು ಏನು ಪರಾಜಿತ ಅಭ್ಯರ್ಥಿಯಾಗಿರ್ತಾರೆ, ಸೊ ಅವರು ಒಂದು ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಸೊ ಈ ಒಂದು ಅರ್ಜಿಯ ವಾದ ಮತ್ತು ಪ್ರತಿವಾದವನ್ನು ಆಲಿಸಿದಂತಹ ಹೈಕೋರ್ಟ್ ಇವತ್ತು ಎಂ.ಜಿ.ಎಸ್. ಕಮಲ್ ಅವರ ಪೀಠ ಈ ಒಂದು ಆದೇಶವನ್ನು ನೀಡಿ ಕೊಟ್ಟಿರುವಂತದ್ದು. ಅಂದ್ರೆ ಈ ಚುನಾವಣೆಯಲ್ಲಿ ಇವರು ಅಕ್ರಮವನ್ನು ಮಾಡಿದ್ದಾರೆ, ಮತ್ತೆ ಕೆಲವೊಂದಷ್ಟು ನಾಮಪತ್ರ ಸಲ್ಲಿಕೆ ಮಾಡುವಂತ ಸಂದರ್ಭದಲ್ಲಿ ಅವರ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್, ಅಂದ್ರೆ ಅವರ ಮೇಲೆ ಎಷ್ಟು ಕೇಸ್ಗಳಿದೆ ಮತ್ತೆ ಕೇಸ್ಗಳ ಒಂದು ಸ್ಟೇಟಸ್ ಏನಿರುತ್ತೆ, ಸೊ ಎಲ್ಲಾ ಮಾಹಿತಿಯನ್ನು ಕೊಡಬೇಕು. ಮತ್ತೆ ಅವರ ಆಸ್ತಿ ವಿವರಗಳನ್ನು ಕೊಡಬೇಕು. ಮತ್ತೆ ಬೇರೆ ಬೇರೆ ವೈಯಕ್ತಿಕ ವಿವರಗಳನ್ನು ಎಲ್ಲವನ್ನೂ ಸಹ ಚುನಾವಣಾ ಆಯೋಗಕ್ಕೆ ಸಲ್ಲಿಕೆ ಮಾಡುವಂತ ಸಂದರ್ಭದಲ್ಲಿ ಅವರು ನಾಮಪತ್ರಗಳನ್ನು ಸಲ್ಲಿಕೆ ಮಾಡಬೇಕು. ನಾಮಪತ್ರದಲ್ಲಿ ಎಲ್ಲ ಮಾಹಿತಿಗಳನ್ನು ಸಹ ಒಂದು ಕೊಡಬೇಕು. ಯಾವುದೇ ನಾಮಪತ್ರದಲ್ಲಿ ಯಾವುದೇ ಮಾಹಿತಿಗಳನ್ನ ಮುಚ್ಚುಡಿ ಇರುವಂತಿಲ್ಲ. ಚುನಾವಣಾ ಇರುವ ಆಯೋಗ ಇರ್ಬೋದು, ಮತ್ತೆ ಜನಪ್ರತಿನಿಧಿಗಳ ಏನು ಆಕ್ಟ್ ಏನು ಬರುತ್ತೆ, ಜನಪ್ರತಿನಿಧಿ ರೆಪ್ರೆಸೆಂಟೇಟಿವ್ ಆಕ್ಟ್ ಏನು ಬರುತ್ತೆ, ಸೊ ಅದರ ಅಡಿಯಲ್ಲಿ ಎಲ್ಲಾ ಮಾಹಿತಿಗಳನ್ನ ಬಹಿರಂಗವಾಗಿ ಅವರು ನಾಮಪತ್ರದ ಮೂಲಕ ಸಲ್ಲಿಕೆಯನ್ನ ಮಾಡಬೇಕು. ಆದ್ರೆ ಸುಬ್ಬಾರೆಡ್ಡಿ ಅವರು ತಮ್ಮ ಮೇಲಿರುವಂತಹ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಗಳ ಕೇಸ್ಗಳನ್ನ ಮುಚ್ಚಿಟ್ಟಿದ್ರು ಅಂತ ಹೇಳ್ಬಿಟ್ಟು ಯಾರು ಎರಡನೇ ಅಭ್ಯರ್ಥಿ, ಯಾರು ಚುನಾವಣೆಯಲ್ಲಿ ಸೋತ ಅಭ್ಯರ್ಥಿ ಆಗಿರ್ತಾರೆ ಸಿ ಮುನಿರಾಜು ಅಂತ ಅವರು ಒಂದು ಹೈಕೋರ್ಟ್ಗೆ ಒಂದು ಅರ್ಜಿ ಮಾಡಿದ್ರು. ಈಗ ಹೈಕೋರ್ಟ್ ಒಂದು ಆದೇಶವನ್ನ ಕೊಟ್ಟಿರುವಂತದ್ದು. ಅಂದ್ರೆ ಅವರ ಆಯ್ಕೆ ಅಸಿಂಧು ಆಗಿದೆ, ಮತ್ತೆ ಅವರು ವಿಧಾನಸಭೆಗೆ ಬರಬಾರ್ದು ಅಂತ ಹೇಳ್ಬಿಟ್ಟು ವಿಧಾನಸಭೆಯ ಕಾರ್ಯದರ್ಶಿಗೆ ಒಂದು ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಈ ಒಂದು ಆದೇಶದ ಪ್ರತಿಯನ್ನ ಕಳಿಸಿರುವಂತದ್ದು. ಮತ್ತೆ ಅದೇ ರೀತಿ ಚುನಾವಣಾ ಆಯೋಗಕ್ಕೂ ಸಹ ಹೈಕೋರ್ಟ್ ಈ ಒಂದು ಪ್ರತಿ ಸಲ್ಲಿಕೆ ಮಾಡುವಂತೆ ಸಹ ಒಂದು ರಿಜಿಸ್ಟರ್ಗೆ ಸೂಚನೆಯನ್ನು ಕೊಟ್ಟಿರುವಂತದ್ದು. ಮತ್ತೆ ಇದರ ಈ ಒಂದು ತೀರ್ಪೇನಿದೆ, ಈ ತೀರ್ಪನ್ನ ಒಂದು ತಿಂಗಳ ಸಹ ಅಮಾನತ್ನಲ್ಲಿ ಇರಬೇಕಂತ ಹೇಳ್ಬಿಟ್ಟು ಏನು ಸುಬ್ಬಾರೆಡ್ಡಿ ಪರ ವಕೀಲರು ಒಂದು ಮನವಿಯನ್ನ ಮಾಡಿದ್ರು. ಆದ್ರೆ ಹೈಕೋರ್ಟ್ ಇದು ಯಾವುದಕ್ಕೂ ಸಹ ಒಂದು ಸಮಯಾವಕಾಶ ಕೊಟ್ಟಿಲ್ಲ. ಅಂದ್ರೆ ಸೀದಾ ಯಾವುದೇ ರೀತಿಯಂತ ಒಂದು ಆದೇಶವನ್ನ ಮಾಡಿರುವಂತದ್ದು. ಮುಂದಿನ ದಿನಗಳಲ್ಲಿ ಏನು ಈ ಒಂದು ಆದೇಶವನ್ನ ಪ್ರಶ್ನೆ ಮಾಡಿಬಿಟ್ಟು ಏನು ಸುಬ್ಬಾರೆಡ್ಡಿ ಅವರು ಸುಪ್ರೀಂ ಕೋರ್ಟ್ಗೆ ಏನಾದ್ರು ಹೋಗ್ತಾರೆ ಅಥವಾ ಅರ್ಜಿ ಸಲ್ಲಿಸ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ ಸಾಹಿತ್ಯ. ಅದ್ರ ಜೊತೆಗೆ ಏನಂದ್ರೆ ಈಗ ಆಯ್ಕೆ ಅಸಿಂಧು ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಬಾಗೇಪಲ್ಲಿ ಕ್ಷೇತ್ರಕ್ಕೆ ಚುನಾವಣೆ ನಡೆಯುವಂತ ಸಾಧ್ಯತೆ ಸಹ ಹೆಚ್ಚಾಗಿದೆ. ಸೊ ಆ ಬಗ್ಗೆ ಕಾನೂನು ಇಲಾಖೆ ಜೊತೆಗೆ ಏನು ರಾಜ್ಯ ಚುನಾವಣಾ ಆಯೋಗ ಯಾವ ರೀತಿ ತೀರ್ಮಾನ ಕೈಗೊಳ್ಳುತ್ತೆ, ಮತ್ತೆ ಏನಾದ್ರೂ ಈ ರೀತಿ ಮತ್ತೆ ಚುನಾವಣಾ ನಡೆಸಕ್ಕೆ ಅವಕಾಶ ಇದೆಯಾ ಏನು ಅನ್ನೋದ್ರ ಬಗ್ಗೆನೂ ಸಹ ಈಗ ಚಿಂತನೆಯನ್ನ ಮಾಡ್ತಾ ಇರುವಂತದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ. ಈಗ ಸದ್ಯಕ್ಕೆ ಹೈಕೋರ್ಟ್ ಆದೇಶವನ್ನು ಹೊರಡಿಸಿದೆ. ಈಗ ಸುಬ್ಬಾರೆಡ್ಡಿ ಅವರ ಆಯ್ಕೆಯನ್ನು ಅಸಿಂಧು ಅಂತ ಘೋಷಣೆ ಮಾಡಿರೋದ್ರಿಂದ ಆ ಒಂದು ಸ್ಥಾನಕ್ಕೆ ಮತ್ತೆ ಚುನಾವಣೆ ನಡೆಯುವ ಸಾಧ್ಯತೆ ಕೂಡ ಇದೆ. ಆದರೆ ಸದ್ಯಕ್ಕೆ ನ್ಯಾಯಾಧೀಶರು ಯಾವ ಆದೇಶವನ್ನು ಮಾಡ್ತಾರೆ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಮತ್ತೇನಾದ್ರು ಚುನಾವಣೆ ಮಾಡಲಿಕ್ಕೆ ಈಗ ಆದೇಶವನ್ನು ಕೊಡ್ತಾರಾ? ಯಾಕೆಂದರೆ ಚುನಾವಣಾ ಆಯೋಗದಲ್ಲಿ ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ ಚರ್ಚೆ ಮಾಡ್ತಾರೆ, ಅದಾದ ನಂತರ ಚುನಾವಣೆ ಮಾಡಬೇಕಾ ಬೇಡವಾ ಅಂತ ತೀರ್ಮಾನವನ್ನು ಮಾಡ್ತಾರೆ. ಸದ್ಯಕ್ಕೆ ಸುಬ್ಬಾರೆಡ್ಡಿ ಅವರ ವಿರುದ್ಧವಾಗಿ ಆರೋಪವನ್ನು
ಮಾಡಿದ್ರು. 5 GST ಖಾತೆ ಹೊಂದಿದ್ರು ಕೂಡ ತೆರಿಗೆಯನ್ನು ಸರಿಯಾಗಿ ಕಟ್ಟಿರಲಿಲ್ಲ. ಜೊತೆಗೆ ಚುನಾವಣಾ ಆಯೋಗಕ್ಕೆ ಸುಳ್ಳು ದಾಖಲೆಯನ್ನು ಸುಬ್ಬಾರೆಡ್ಡಿ ಅವರು ಕೊಟ್ಟಿದ್ರು ಎಂಬ ಆರೋಪವನ್ನು ಕೂಡ ಮುನಿರಾಜು ಅವರು ಮಾಡಿದ್ರು. ಹೈಕೋರ್ಟ್ ಏಕಸದಸ್ಯ ಪೀಠದಿಂದ ಈ ಒಂದು ಆದೇಶ. ಸದ್ಯಕ್ಕೆ ಹೈಕೋರ್ಟ್ ಏಕಸದಸ್ಯ ಪೀಠದಿಂದ ಈ ಒಂದು ಆದೇಶ ಹೊರಬಿದ್ದಿದೆ. ಇನ್ನು ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಅವರ ವಿರುದ್ಧವಾಗಿ ಮುನಿರಾಜು ಅವರು ಸಾಕಷ್ಟು ಆರೋಪಗಳನ್ನ ಮಾಡಿದ್ರು. ಏನೀಗ ಶಾಸಕ ಸುಬ್ಬಾರೆಡ್ಡಿ ಅವರಿದ್ದಾರೆ, ಅವರನ್ನ ಅನರ್ಹಗೊಳಿಸಿ ತಮಗೆ ಸ್ಥಾನ ನೀಡಬೇಕು ಅಂತ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಕಾನೂನು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಒಂದು ಕಡೆ ಮುನಿರಾಜು ಅವರು ಸದ್ಯಕ್ಕೆ ಹೈಕೋರ್ಟ್ನಲ್ಲಿ ಈ ಒಂದು ಆದೇಶವನ್ನು ಪ್ರಕಟ ಮಾಡಲಾಗಿದೆ. ಜೊತೆಗೆ ಚುನಾವಣಾ ಆಯೋಗಕ್ಕೆ ಸರಿಯಾದಂತಹ ದಾಖಲೆಯನ್ನು ನೀಡಬೇಕು. ಆಸ್ತಿ ವಿವರಗಳಾಗಿರಬಹುದು, ಜೊತೆಗೆ ಏನಾದರೂ ಕ್ರಿಮಿನಲ್ ಹಿನ್ನೆಲೆ ಇದೆಯಾ, ಅವರ ಮೇಲೆ ಏನಾದರೂ ಕೇಸ್ಗಳು ದಾಖಲಾಗಿದೆಯಾ, ಎಲ್ಲದರ ದಾಖಲೆಯನ್ನು ಕೂಡ ಚುನಾವಣಾ ಆಯೋಗಕ್ಕೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಆದರೆ ಸರಿಯಾದ ದಾಖಲೆಗಳನ್ನು ಕೊಟ್ಟಿಲ್ಲ, ಕೆಲವೊಂದಿಷ್ಟು ಸುಳ್ಳು ದಾಖಲೆಗಳನ್ನು ಕೊಟ್ಟಿದ್ದಾರೆ ಎಂಬ ಆರೋಪವನ್ನು ಮುನಿರಾಜು ಅವರು ಮಾಡಿದ್ರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದ ಎಲ್ಲವೂ ಕೂಡ ನಡೀತು. ಈ ಒಂದು ವಾದ ಮತ್ತು ಪ್ರತಿವಾದವನ್ನು ಆಲಿಸಿದಂತಹ ನ್ಯಾಯಾಧೀಶರು ಈಗ ಸುಬ್ಬಾರೆಡ್ಡಿ ಅವರ ಆಯ್ಕೆ ಏನಿದೆ ಅದನ್ನು ಅಸಿಂಧು ಅಂತ ತಿಳಿಸಿದ್ದಾರೆ. ಹಾಗಾಗಿ ಸದ್ಯಕ್ಕೆ ಒಂದು ಕಡೆ ಮುನಿರಾಜು ಅವರು ಗೆಲುವನ್ನು ಸಾಧಿಸಿದ್ದಾರೆ ಈ ಒಂದು ವಿಚಾರದಲ್ಲಿ ಅಂತ ಹೇಳಬಹುದು. ಆದರೆ ಈಗ ಅಸಿಂಧು ಅಂತ ಈಗ ಘೋಷಣೆ ಮಾಡಿದ ನಂತರ, ಅಂದರೆ ಆದೇಶವನ್ನು ಹೊರಡಿಸಿದ ನಂತರ ಈಗ ಆ ಒಂದು ಸ್ಥಾನಕ್ಕೆ ಏನು ಮಾಡ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಸದ್ಯಕ್ಕೆ ಸುಬ್ಬಾರೆಡ್ಡಿ ಅವರು ಏನು ಒಂದು ಸ್ಥಾನದಲ್ಲಿದ್ದರು, ಶಾಸಕ ಸ್ಥಾನದಲ್ಲಿದ್ದರು, ಆ ಒಂದು ಸ್ಥಾನವನ್ನೀಗ ಅಸಿಂಧು ಅಂತ ಘೋಷಣೆ ಮಾಡಲಾಗಿದೆ. ಚುನಾವಣಾ ಅಕ್ರಮ ಎಸಗಿದ್ರು ಅಂತ ಕೂಡ ಹೇಳಲಾಗಿತ್ತು. ಈಗ ನ್ಯಾಯಾಧೀಶ MGS ಕಮಲ್ ಪೀಠದಿಂದ ಈ ಒಂದು ಆದೇಶವನ್ನು ಹೊರಡಿಸಲಾಗಿದೆ. ನಾಮಪತ್ರ ಸಬ್ಮಿಟ್ ಮಾಡುವಂತಹ ಸಂದರ್ಭದಲ್ಲಿ ತಪ್ಪು ಮಾಹಿತಿಯನ್ನು ನೀಡಿದ್ರು ಎಂಬ ಆರೋಪ ಕೂಡ ಇದೆ. ಜೊತೆಗೆ ಕ್ರಿಮಿನಲ್ ಕೇಸ್ ಬಗ್ಗೆ ಸರಿಯಾದ ಮಾಹಿತಿಯನ್ನು ಒದಗಿಸಿಲ್ಲ, ಜೊತೆಗೆ ಮಾಹಿತಿಯನ್ನು ಮರೆಮಾಚಿ ಆಯ್ಕೆಯಾಗಿದ್ದಾರೆ. ಹಾಗಾಗಿ ಆ ಒಂದು ಆಯ್ಕೆ ಅಸಿಂಧು ಅಂತ ಕೂಡ ಹೇಳಲಾಗಿದೆ. ಮುನಿರಾಜು ವಿಜಯಿ ಅಂತ ಘೋಷಿಸಲು ಮಾತ್ರ ಹೈಕೋರ್ಟ್ ನಕಾರ ಮಾಡ್ತಾ ಇದೆ. ಅಸಿಂಧುಗೊಳಿಸಿದ ಆದೇಶ ಚುನಾವಣಾ ಆಯೋಗ ಕೂಡ ರವಾನೆ ಮಾಡಲಾಗಿದೆ. ಇನ್ನು ವಿಧಾನಸಭೆ ಕಾರ್ಯದರ್ಶಿಗೂ ಕೂಡ ಆದೇಶವನ್ನು ಕಳಿಸಲು ಈಗ ಸೂಚನೆಯನ್ನು ಕೂಡ ನೀಡಲಾಗಿದೆ.